ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ಹೆಸರುಕಾಳು ದೋಸೆ ಮಾಡ್ಲಿಕ್ಕೆ ಅಂತ ಹೇಳಿ ನೆನ್ನೆನೆ ಹೆಸರುಕಾಳು ಮತ್ತು ಅಕ್ಕಿನ ನೆನ್ಸಿಡ್ತಾ ಇದ್ದೀನಿ. ಹೆಸರುಕಾಳು 1/4 kg ಅಷ್ಟು ತಗೊಂಡಿದ್ದೀನಿ. ಹಾಗೆ ಅಕ್ಕಿನ 1/4 kg ಅಷ್ಟು ತಗೊಂಡು ತೊಳೆದು ನಾನು ನೆನ್ಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಎಗ್ ಕರಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ತಡ್ನಿ ಕಾಳನ್ನ ಮೊದಲೇ ನಾನು ನೆನ್ಸಿಟ್ಕೊಳ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹೆಸರು ಕಾಳು ಮತ್ತು ಅಕ್ಕಿನ ಆಲ್ರೆಡಿ ಗ್ರೈಂಡರ್ಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 4 ಹಸಿಮೆಣಸಿನಕಾಯಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ನಾನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಗ್ರೈಂಡ್ಗೆ ಹಾಕಿಟ್ಟು ನಾನು ವಾಕ್ನ ಮುಗಿಸ್ಕೊಂಡು ಬಂದೆ. ಅಷ್ಟರೊಳಗೆ ಹಿಟ್ಟು ಕೂಡ ರೆಡಿ ಆಗಿತ್ತು. ಇದನ್ನೀಗ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನು ಅಡಿಗೆ ಸೋಡಾನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವೆರಡನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆ ನೀವು ನಾರ್ಮಲ್ ಆಗಿ ನಾವು ಉದ್ದಿನ ದೋಸೆ ಮಾಡುವಾಗ ಯಾವ ಹದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ಹದಕ್ಕೆ ಇಲ್ಲಿ ಕೂಡ ರೆಡಿ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡು ನಾನು ಒಂದು 10 ನಿಮಿಷ ಹಾಗೇನೆ ಬಿಡ್ತೀನಿ. ಹಾಗೆ ಇಲ್ಲಿ ನಾನು ಡಿಟೋಸ್ಟಿಂಗ್ ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಂತೆ ಮತ್ತು ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸಿ ನೀರನ್ನ ಕುದಿಸಿ ನಾನು ಡಿಟೋಸ್ಟಿಂಗ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಸ್ ಯೂಶುವಲ್ ನಾನು ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ಡಿಟೋಸ್ಟಿಂಗ್ ನ ಕುಡಿತೀನಿ. ಅದಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತೀನಿ. ಆಲ್ರೆಡಿ ಮೊಟ್ಟೆ ಸಾಂಬಾರ್ಗೆ ನಾನು ತಡ್ನಿಕಾಳು ಹಿಂದಿನ ರಾತ್ರಿನೇ ನೆನೆ ಹಾಕಿದ್ನಲ್ಲ, ಅದನ್ನ ಕೂಡ ಕುಕ್ಕರ್ ಅಲ್ಲಿ ಹಾಕಿ 2 ವಿಜಲ್ ಕೂಗಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲನ ಸೇರಿಸಿ ನಾನೀಗ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಳ್ಳೋ ಮುಂಚೆ ಮಗಳು ಬಂದ್ಲು, ಹಾಗಾಗಿ ಅವಳ ಕೈಯಲ್ಲೇ ಕೊಟ್ಟೆ ಸ್ವಲ್ಪ ಗ್ರೈಂಡ್ ಮಾಡಿ ಕೊಡ್ಲಿಕ್ಕೆ. ಮಿಕ್ಸಿಯಲ್ಲಿ ರಪ್ಪ ಅವಳು ಗ್ರೈಂಡ್ ಮಾಡಿ ಕೊಡ್ತಾಳೆ. ಹಾಗಾಗಿ ಅಷ್ಟರೊಳಗೆ ನಾನು ಟೊಮೊಟೊವನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕಿಂತ ಮೊದಲು ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಚಿನ ಕಾಯ್ಲಿಕ್ಕೆ ಇಟ್ಟು ಈಗ ದೋಸೆನ ಹಾಕೊಳ್ತಾ ಇದ್ದೀನಿ. ಮಕ್ಳಿಗೆ ಆಲ್ರೆಡಿ ಟೈಮ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಫಸ್ಟ್ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಈಗ ನಾನು ಅದು ಬೇಯದೊಳಗೆ ಸ್ವಲ್ಪ ಟೊಮೊಟೊವನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಸಾಲೆ ಗ್ರೈಂಡ್ಗೆ ಕೊಟ್ಟಿದ್ದೀನಲ್ಲ, ಅದಾದ್ಮೇಲೆ ನಾನು ಟೊಮೊಟೊವನ್ನ ಆಡ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಮಗಳು ತಗೊಂಡ್ ಬಂದು ತೋರಿಸ್ತಾ ಇದ್ದಾಳೆ, ಮಸಾಲೆ ರೆಡಿ ಆಗಿದೆ ನೋಡು ಅಂತ. ಇಲ್ಲ, ಇನ್ನೊಂದು ರೌಂಡ್ ಆಗ್ಬೇಕು ಅಂತ ಹೇಳಿ ಕಳಿಸಿದೆ. ನಾನೀಗ ದೋಸೆನ ತೆಗಿತಾ ಇದೀನಿ. ನೀವು ನೋಡ್ಬೋದು ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಹೆಸರು ಕಾಳಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ವೇಟ್ ಲಾಸ್ಗೆ ಒಳ್ಳೆಯ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಈ ರೀತಿ ಆಗಾಗ ನಾವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಇದೇ ರೀತಿ ನಾನೀಗ ಎಲ್ಲ ದೋಸೆಯನ್ನ ಮಾಡ್ಕೊಳ್ತೀನಿ. ಮಕ್ಕಳು ಟಿಫನ್ಗೆ ನಾನು ಹೆಸರು ಕಾಳು ದೋಸೆ ಮತ್ತು ಎಗ್ ಕರಿ ಕೊಡ್ಬೇಕು ಅಂತಾನೆ ಕರಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಈಗ ನೋಡಿ ಟೊಮೊಟೊನ ಆಡ್ ಮಾಡ್ಕೊಂಡು ನಂತರ ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿಯನ್ನ ಹಾಕಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಎಗ್ ಕರಿಗೆ ಕೂಡ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಮಕ್ಕಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವ್ರು ಹೋದ್ರು, ಟೈಮ್ ಆಯ್ತು. ಲಂಚ್ಗೆ ಮತ್ತೆ ಕೊಟ್ಟು ಕಳಿಸು ಅಂತ ಹೇಳಿ ಅವ್ರು ಹೋದ್ರು. ಯಾಕೆಂದ್ರೆ ಕರಿ ಕೂಡ ರೆಡಿ ಆಗ್ಲಿಲ್ಲ, ಲೇಟ್ ಆಯ್ತು. ಇನ್ನು ದೋಸೆಯನ್ನೆಲ್ಲ ಮಾಡಿಟ್ಟು ನಾನು ಕರಿ ಕೂಡ ಮಾಡ್ಕೊಂಡೆ. ನೀವು ನೋಡ್ಬೋದು ಎಗ್ ಕರಿ ಕೂಡ ರೆಡಿ ಆಗಿದೆ. ಇದ್ರ ಹೆಸರು ಕಾಳು ದೋಸೆ ಜೊತೆಗೆ ನೀವು ಟೊಮೊಟೊ ಚಟ್ನಿ ಇಲ್ಲಾಂದ್ರೆ ಪುದೀನ ಚಟ್ನಿ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಟ್ ನೀವು ಕೂಡ ಒಮ್ಮೆ ಈ ದೋಸೆ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಆದ್ರೆ ನನಗೊಂದು ಕಮೆಂಟ್ ಮಾಡಿ. ಹಾಗೆ ನಾನು ಕೂಡ ಈಗ ನನ್ನ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ನನ್ನ ಲಂಚ್ಗೆ ಕೂಡ ಇದನ್ನೇ ತಗೊಂಡು ಹೊರಡ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.